ವೆಲ್ಕಮ್ ಬ್ಯಾಕ್. 2 ಸಿಗರೆಟ್ ಹಣಕ್ಕಾಗಿ ಬಿತ್ತೊಂದು ಹೆಣ. ಸಿಗರೆಟ್ ವಾಟರ್ ಬಾಟಲ್ ಹಣ ಕೇಳಿದ್ದಕ್ಕೆ ಮರ್ಡರ್ ಆಗಿದೆ. 2 ಸಿಗರೆಟ್ ಹಣಕ್ಕಾಗಿ ಬಿತ್ತೊಂದು ಹೆಣ. ಸಿಗರೆಟ್ ವಾಟರ್ ಬಾಟಲ್ ಹಣ ಕೇಳಿದ್ದಕ್ಕೆ ಮರ್ಡರ್. ಪಾನ್ ಶಾಪ್ ಮಾಲೀಕನ ಕೊಲೆ ಮಾಡಿದ 4. ಬೆಳಗಾವಿಯ ಗೋಡಕೆಟ್ಟ ಪಾನ್ ಶಾಪ್ ಬಳಿ ನಿಂತು ಸಿಗರೆಟ್ ನೀರಿನ ಬಾಟಲ್ ಖರೀದಿ ಮಾಡ್ತಾರೆ. ಹಣ ಕೊಡದೆ ಹೋಗ್ತಿದ್ದ ಯುವಕರನ್ನ ಪ್ರಶ್ನಿಸಿದ್ದ ಯಲ್ಲಪ್ಪ. ದುಡ್ಡು ಕೇಳಿದ್ದಕ್ಕೆ ಅವಾಚ್ಯವಾಗಿ ನಿಂದಿಸಿ ಹಲ್ಲೆ. ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಯಲ್ಲಪ್ಪ ಸಾವನ್ನಪ್ಪಿದ್ದಾರೆ. ಸದ್ಯ 4 ಬಂಧಿಸಿರುವಂತಹ ಕಾಕತಿ ಪೊಲೀಸರು. 2 ಸಿಗರೆಟ್ ಹಣಕ್ಕಾಗಿ ಹೆಣಾನೇ ಬಿದ್ದಿದೆ. ಸಿಗರೆಟ್ ವಾಟರ್ ಬಾಟಲ್ ಹಣ ಕೇಳಿದ್ದಕ್ಕೆ ಮರ್ಡರ್ ಆಗಿದೆ. ಪಾನ್ ಶಾಪ್ ಮಾಲೀಕನ ಕೊಲೆ ಮಾಡಿದ 4. ಗೋಡಕೆ ನಟ್ಟಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಳಗಾವಿಯ ಗೋಡಕೆ ನಟ್ಟಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಜಾತ್ರೆ ಮುಗಿಸಿ ವಾಪಸ್ ಆಗ್ತಾ ಇದ್ರು. ಪಾನ್ ಶಾಪ್ ಬಳಿ ನಿಂತು ಸಿಗರೆಟ್ ನೀರಿನ ಬಾಟಲ್ ಖರೀದಿ ಮಾಡ್ತಾರೆ. ಹಣ ಕೊಡದೆ ಹೋಗ್ತಿದ್ದ ಯುವಕರನ್ನ ಪ್ರಶ್ನಿಸಿದ್ದಾರೆ ಯಲ್ಲಪ್ಪ. ದುಡ್ಡು ಕೇಳಿದ್ದಕ್ಕೆ ಅವಾಚ್ಯವಾಗಿ ನಿಂದಿಸಿ ಹಲ್ಲೆಯನ್ನ ಮಾಡಿದ್ದಾರೆ. ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಯಲ್ಲಪ್ಪ ಸಾವನ್ನಪ್ಪಿದ್ದಾರೆ. ಸದ್ಯ 4 ಬಂಧಿಸಿರುವಂತಹ ಕಾಕತಿ ಪೊಲೀಸರು. ಹಣ ಕೊಡೋ ಯೋಗ್ಯತೆ ಇಲ್ಲ ಅಂತ ಅಂದ್ರೆ ಆಗ ಯಾಕೆ ಈ ರೀತಿಯಾಗಿ ಖರೀದಿಸ್ಬೇಕು? ಅದನ್ನ ಅಲ್ಲಿ ಚಟಗಳನ್ನ ಮಾಡೋದು ಗೊತ್ತಾಗುತ್ತೆ, ಇವರಿಗೆ ಹಣ ಕೊಡೋಕೆ ಗೊತ್ತಾಗಲ್ವಾ? ಅದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಆ ವ್ಯಕ್ತಿಯ ಮೇಲೆ ಹಲ್ಲೆಯನ್ನ ಮಾಡಿದ ಅವರನ್ನ ಸಾಯಿಸುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು. ಅವ್ರ ಜಾತ್ರೆ ಮುಗಿಸ್ಕೊಂಡ ಕುಡ್ದು ಫುಲ್ ಟೈಟ್ ಆಗಿ ಬಂದಿರ್ರಿ. ಬಂದ ಮೇಲೆ ಇವ್ರ ಅಂಗಡಿ ಮುಗಿಸ್ಕೊಂಡು ಹೋಗೋ ಟೈಮ್ದಾಗ ಇವ್ರನ್ನ ತರಿಬಿಸಿ ಸಿಗರೇಟ ನೀರು ಬಾಟಲ್ ಬೇಡಿದಾರ. ಬೇಡಿದಕ್ಕ ಪಾಪ ಕೊಟ್ಟಾನ, ನಮ್ದೇನು ತಪ್ಪಿಲ್ಲ, ಕೊಟ್ಟಾನು. ಕೊಟ್ಟದ ರೊಕ್ಕ ಇಸ್ಕೊರಕ್ಕೆ ಹೋಗಾರ ಇವ್ರ ಡೈರೆಕ್ಟ್ 4 ಮಂದಿ ಬಡಿಯಾಕ ಚಲೋ ಪಡ್ಬಿಟ್ರಾರ. 4 ಮಂದಿ ಬಡಿಯಾನ ಇವ್ ಚಿರಾಡನ ನಾವು ಎದ್ದು ನೋಡೋಕಂತ ಇಬ್ಬರು ಬಡದು ಓಡಿ ಹೋಗಿಬಿಟ್ಟಾರ್ರಿ. ಆಮೇಲೆ ಇನ್ನಿಬ್ರು ಇವ್ನ ಬಡದು ಓಡಿ ಹೋಗತ್ತಿರು. ಅವ್ರು ನಾವು ಬಂದು ಹಿಡ್ಕೊಂಡಿದ್ರು. ಹಿಡ್ಕೊಂಡು ನೀವು ಯಾವ್ರಾರ ಎಂತ ಎಲ್ಲ ಕಡೋಲ್ಯಾರ ಅಂತ ಹೇಳಿ ಅವರು ಓಡಿ ಹೋಗತ್ತಿರ. ಅವ್ರನ್ನ ತರಿಬಿ ನಾವು ಫೋಟೋ ಗಿಟ ತಕೊಂಡವ್ರಿ. ಅವ್ರ 4 ಜನ ಅದ್ರಿ. ಒಂದು ಟಾಟಾ ಸ ಮೊದಲು ಹೋಗಿತ್ರಿ, ನಾವು ಬರೋಕ್ಕಿಂತ ಮುಂಚೆ ಹೋಗಿತ್ರದ. ಇವ್ರ 4 ಜನ ಅಂತ ಇವ್ರನ್ನ ಬಡದದ್ದು ಕರೀರಿ. 4 ಜನ ಅದ್ರಿ. ಈ ಸಿಗರೇಟ್ ಸಲಗ್ರಿ, ಒಂದು ಸಿಗರೇಟ್ ಸಲಗ್ರಿ. ಸಿಗರೇಟ ನೀರು ಬಾಟಲ್ ತಗೊಂಡ್ರಿ. ಇಸ್ಕೊಂಡದ ಕಿರಾಣಿ ಅಂಗಡಿ ಅವ್ರು ರೊಕ್ಕ ದುಡ್ಡು ಕೇಳಿದಕ್ಕೆ ಬೆಳೆಯತಾರ ಅವ್ರು. ನಮ್ಮನ್ಯಾಗ ದುಡ್ಡು ಕೇಳದ್ರಿ ಇಲ್ಲ, ಅವ್ರು ಧಮ್ಕಿನ ಕೊಡತಾರ. ಧಮ್ಕಿ ಕೊಟ್ಟ ದಾದಾಗಿರಿ ಮಾಡಿದಾರ ಅವಂಗ. ಮತ್ತು ಅವ್ನ ಅಂಗಡಿ ಚಾವಿನೂ ಕಸ್ಕೊಂಡ ಮುಚ್ಚಿಡ್ಕೊಂಡ್ಬಿಟ್ಟಾರ. ನೀ ಹೆಂಗೆ ಹೋಗ್ತಿ ಹೋಗು ಹಂಗೆ ಮಾಡಿ ಅಂಗಡಿ ಚಾವಿ ಮುಚ್ಚಿಡ್ಕೊಂಡ್ಬಿಟ್ಟಾರ. ಭಾಳ ಬಿಡ್ತಾರ ಅವ್ರು. ಅದ್ಮೇಲೆ ಆಮೇಲೆ ಇವ ಏನು ಮಾಡ್ಯಾನ್ರಿ, ಮತ್ತೆ ಒಂದು ಸ್ವಲ್ಪ ನೀರು ಕೊಡ್ದಾನ, ಮನೆಯೂ ನೀರು ಕೊಡ್ದಾನ. ನೀರು ಕೊಡ್ದ ದವಾಖಾನೆಗೆ ಒಯ್ಯೋದಕ್ಕಂದ್ರೆ ಹಿಂಗಾಗಿ ಬಿಟ್ಟಿದ್ರು. ರಾತ್ರಿ 12:30 ಗಂಟೆ ಮಟ್ಟ ಅವರ ಜಾತ್ರೆ ದಡ್ಡಿ ಮುದ್ಗ ಜಾತ್ರೆ ಇರೋದ್ರಿಂದ ರಾತ್ರಿ ಅಂಗಡಿ ಚಾಲು ಇತ್ತು. ಕಡೋಲಿ ಹುಡುಗರ ಜಾತ್ರೆಗೆ ಹೋಗಿ ಬಂದ ರಾತ್ರಿ ಸಿಗರೇಟ ಮತ್ತು ನೀರ ತಗೊಂಡ ರೊಕ್ಕ ಕೊಡಂದ್ರೆ ರೊಕ್ಕ ಕೇಳ್ತಿ ಅಂತ ಹೇಳಿ ರೊಕ್ಕ ಕೊಡಕ್ಕೆ ತಯಾರಿಲ್ಲ. ರೊಕ್ಕ ಕೊಡ್ತಾ ನಂಗೆ ಗೆಳೆ ಆಗೈತಿ, ಮನೆಗೆ ಹೋಗ್ತೇನೆ, ಮತ್ತು ನಾನು ಊಟ ಮಾಡಬೇಕು, ಮತ್ತು ನಂಗೆ ದುಡ್ಡು ಕೊಡ್ರಿ ನಾ ಹೋಗ್ತೇನೆ ಅಂತ ಹೇಳ್ದ. ಇಲ್ಲ ಹಂಗೆ ಹೋಗತ್ತೆ ಹೇಳಿ ದುಮ್ಡಿ ಮಾಡಿ ಅಂಗಡಿ ಚಾವಿ ಕಸ್ಕೊಂಡ್ಬಿಟ್ರ. ಚಾವಿ ಕಸ್ಕೊಂಡ್ಬಿಟ್ಟ ತಕ್ಷಣ ಅವ ಹಿಂದಿಂದ ಚಾವಿ ಕಸ್ಕೊರತ್ತಾನ. ಚಾವಿ ಇವ್ ಕಸ್ಕೊರಕ್ಕೆ ಹೋಗಿ ಅವ್ರಿಗೆ ಬಾಯಾಗಿ ಹಿಂದಿಂದ ಅವ್ರನ್ನ ಇಬ್ಬರು ಒದ್ಯಾಕೆ ಚಾಲು ಮಾಡಿಬಿಟ್ರು. ಮತ್ತು ಮುಂದೊಬ್ಬ ಹಿಡ್ಕೊಂಡ್ಬಿಟ್ಟ, ಮತ್ತೊಬ್ಬ ಬಿಡ್ಸತ್ತಿದ್ದ. ಹಿಂಗೆ 4 ಜನ ಕೂಡಿ ರಾತ್ರಿ 12:30ದಿಂದ 1:45 ಮಟ ಅವನ್ನ ನಾವು ಎದ್ದು ಬರೋ ಮಟ ಅಲ್ಲೇ ಬಾಜುಕ್ ಯಲ್ಲಪ್ಪ ನಾಗಪ್ಪ ಮರ್ಕಟ್ಟಿ ಎತ್ತಳೆ ನಮ್ಮ ರಿಲೇಟಿವ್ ಅಂಗಡಿಗೆ ಕೂತಿದ್ದ. ಅವ ಹೋಗಿ ನಮ್ಮನ್ನ ಅಲ್ಲೇ ಬಾಜುಕ್ ಮನೆ ಇರೋದಕ್ಕೆ ಹೋಗಿ ಕರ್ಕೊಂಬರೋ ಮಟ ಅವನ್ನೆಲ್ಲ ಭಾಳಷ್ಟು ಬಡ್ದಿರವು. ಎಲ್ಲ ಗುಪ್ತ ಗಾಯ ಆಗಿದಾವೆ. ಗಾಯ ಆದ ತಕ್ಷಣ ನಾವು ಬಂದು ಯಾಕೆ ಜಗಳ ಆಡತ್ತಿತ್ತು ಎಲ್ಲ ಕೇಳಿ ಇದರಿಂದ ಅವರೆಲ್ಲ ಹಿಡ್ಕೊಂಡು ಇಬ್ಬರು ಓಡಿ ಹೋಗಿಬಿಟ್ರ. ಒಂದು ಟಾಟಾ ಮ್ಯಾಜಿಕ್ ಇತ್ತು, ಅದ್ರಾಗ 7-8 ಜನ ಇದ್ರು. ಅದ್ರಾಗ 1 ಇಬ್ಬರು ಓಡಿ ಹೋಗಿಬಿಟ್ರು, 1 ಇಬ್ಬರು ಸಿಕ್ಕರು.